ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ನನ್ನ ಒಂದು ಇಷ್ಟವಾದಂಥ ರೆಸಿಪಿಯನ್ನು ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ. ಇದು ಬಂದ್ಬಿಟ್ಟು ಸಬ್ಬಸಿಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂತಹ ಬೋಂಡ. ಕೆಲವರೆಲ್ಲ ಇದು ಇನ್ನೂ ಕಡಲೆಬೇಳೆ ವಡೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಕ್ವಿಕ್ಕಾಗಿ ಈಸಿಯಾಗಿರಲಿ ಅಂತ ಹೇಳಿ ಇಡ್ಲಿ ಜೊತೆಗೆ ಅಂದರೆ ಸಬ್ಬಸಿಗೆ ಸೊಪ್ಪನ್ನೇ ಯೂಸ್ ಮಾಡ್ಕೊಂಡೇ ಇಡ್ಲಿನೂ ಕೂಡ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಸೊಪ್ಪಿತ್ತಲ್ಲ ಅಂತ ಹೇಳಿ ನಾನು ಸಬ್ಬಸಿಗೆ ಬೋಂಡನೂ ಕೂಡ ಮಾಡಿದ್ದೀನಿ. ಅದಕ್ಕೆ ನಾನು ಸಣ್ಣದಾಗಿ ಕಟ್ಟಿರ್ತಕ್ಕಂಥ ಹಸಿಮೆಣ್ಸಿಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಗೆ ಈ ಸಬ್ಬಸಿಗೆ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ ನಂತರ ನಾನು ಈ ಬೋಂಡ ಹಿಟ್ಟು ಅಂತ ಕಡಲೆ ಹಿಟ್ಟು ಅಂತ ಏನಂತ ಕರಿತೀವಲ್ಲ ಅದನ್ನು ಜರಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಶೇರ್ ಮಾಡಿಕೊಂಡು ಸೇರಿಸಿ ನಂತರ ಈ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇವಾಗ ಚೆನ್ನಾಗಿ ನಿಧಾನಕ್ಕೆ. ನೀವು ಬೇಕು ಅಂತಂದರೆ ಸೋಡಾ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನನಗೆ ಇಷ್ಟ ಇಲ್ಲ, ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನಂತರ ಈ ಸಬ್ಬಸಿಗೆ ಸೊಪ್ಪೇನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಇಲ್ಲಿ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೋಬೇಕಿತ್ತು ಅದನ್ನು ಸಬ್ಬಸಿಗೆ ಸೊಪ್ಪನ್ನು. ಆಮೇಲೆ ಮಿಕ್ಸ್ ಮಾಡ್ಬೇಕಾದ್ರೆ ಹಂಗಂತ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕಿತ್ತು ಅಂತೇಳಿ. ನಾವು ಸಾಮಾನ್ಯವಾಗಿ ವಡೆ ಮಾಡ್ಬೇಕಾದ್ರೆ ಇಷ್ಟೇ ಸೈಜ್ಗೆ ಹೆಚ್ಕೊಂಡಿರ್ತೀವಿ, ಬಟ್ ಅದರಲ್ಲಿ ಏನು ಅನಿಸಲ್ಲ. ಈ ಬೋಂಡಕ್ಕೆ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕಂತ ಅನಿಸ್ತು ನನಗೆ. ಈಗ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಫಸ್ಟು, ನಂತರ ಇದಕ್ಕೆ ಎಷ್ಟು ಸ್ವಲ್ಪನೇ ನಿಧಾನವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಮ್ಮ ಮನೇಲಿ ಇವತ್ತು ನಮ್ಮಮ್ಮ ಮತ್ತು ನನ್ನ ಅಕ್ಕನ ಮಗಳು ಮತ್ತು ನಮ್ಮ ಅಣ್ಣನ ಮಗ ಬಂದಿದ್ದರು ನೆನ್ನೆನೇ. ಅವ್ರಿಗೆ ಬೆಳಿಗ್ಗೆ ತಿಂಡಿಗೆ ಏನಾದ್ರು ಮಾಡೋಣ ಅಂಥೇಳಿ ಇಡ್ಲಿಗೆ ಹಾಕಿದ್ದೆ. ನೆನ್ನೆನೇ ಬರ್ತಾರಂತ ಗೊತ್ತಾಗಿತ್ತಲ್ಲ, ಹಾಗಾಗಿ ನೆನ್ನೆ ಸಾಯಂಕಾಲ ಬಂದರು. ಬೆಳಿಗ್ಗೆ ನಾಷ್ಟಕ್ಕೆ ಇರಲಿ ಅಂತೇಳಿ ಇಡ್ಲಿಗೆ ಹಾಕಿದ್ದೆ. ಅದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಾಡಿಕೊಡೋಣ ಇಡ್ಲಿನ ಅಂತೇಳಿ ತಂದಿದ್ದೆ. ಅದು ಸ್ವಲ್ಪ ಉಳಿತಲ್ಲ, ಹಾಗಾಗಿ ಬೋಂಡನೂ ಮಾಡಿಬಿಡೋಣ ಬೆಳಿಗ್ಗೆನೇ ಅಂತೇಳಿ, ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಅಂತೇಳಿ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಇಡ್ಲಿನೂ ಕೂಡ ಮಾಡಿದ್ದೀನಿ. ಆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ. ಈ ಒಂದು ಸಬ್ಬಸಿಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಇಡ್ಲಿ ರೆಸಿಪಿ, ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಮಾಡ್ಕೊಂಡಿರ್ತಕ್ಕಂತಹ ಪಡ್ಡು ರೆಸಿಪಿ. ನಾವು ಇದನ್ನು ಕಡಲೆಬೇಳೆ ವಡೆಗೂ ಕೂಡ ಯೂಸ್ ಮಾಡ್ತೀವಿ, ಹಾಗೆ ಮಸೊಪ್ಪು ಅಂತ ಏನು ಮಾಡ್ತೀವಲ್ಲ ಅದಕ್ಕೆ, ಮತ್ತು ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೀವಿ. ನಿಮ್ಗೇನಾದ್ರು ಇನ್ನೂ ಎಕ್ಸ್ಟ್ರಾ ಬೇರೆ ಏನಾದ್ರು ರೆಸಿಪಿ ಕೊಟ್ಟಿದ್ರೆ ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಮನೇಲಿ ಯಾವ ಥರ ರೆಸಿಪಿಯನ್ನು ಮಾಡ್ತೀರಾ, ಇನ್ನೂ ಏನಾರು ವೆರೈಟಿ ಮಾಡ್ತೀರಾ ಅಂತ ಹೇಳಿ. ನಂತರ ಇದನ್ನು ಸ್ಟವ್ ಮೇಲೆ ಸ್ವಲ್ಪ ಒಂದು ಕರಿಲಿಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಟ್ಟಿದ್ದೆ. ಅದು ಕಾದಾದ ನಂತರ ನೋಡಿ ಈ ಥರ ನಿಮಗೆ ಯಾವ ಸೈಜು ಬೇಕೋ ಆ ಸೈಜಿಗೆ ನೋಡಿ ಬಿಟ್ಕೊತಾ ಹೋಗ್ಬೇಕಾಗುತ್ತೆ. ಆ ಒಂದು ಸೈಜಿಗೆ ತಕ್ಕಂಗೆ ನಾನು ಸ್ವಲ್ಪ ದಪ್ಪದಾಗಿ ಬಿಟ್ಕೊಂಡಿದ್ದೀನಿ. ಈ ರೀತಿ ನಿಧಾನಕ್ಕೆ ಬಿಟ್ಕೊತಾ ಹೋಗಿ, ಯಾಕಂದರೆ ಸ್ವಲ್ಪ ಎಣ್ಣೆ ಸಿಡಿದ್ರೆ ತುಂಬಾ ಗಾಯ ಆದರೆ ಅದು ಸ್ವಲ್ಪ ಬೇಗ ವಾಸಿಯಾಗಲ್ಲ. ಹಾಗಾಗಿ ನೋಡಿ ಹುಷಾರಾಗಿ ಎಣ್ಣೆಯಲ್ಲಿ ಬಿಡಿರಿ. ಈ ರೀತಿ ನಿಧಾನಕ್ಕೆ ಬಿಟ್ಕೊಳ್ತಾ ಬಂದರೆ ನಂತರ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಇವಾಗಲೇ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ನಿಧಾನಿಸಿ ನೀಟಾಗಿ ಸ್ವಲ್ಪ ಬೆಂದಮೇಲೆ ಈ ರೀತಿ ಅದನ್ನು ಉಲ್ಟಾ ಸೀದಾ ಮಾಡಬೇಕಾಗತ್ತೆ, ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಕಡೆ ಅಂತೇಳಿ. ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ. ನಂತರ ಇನ್ನೂ ಉಳಿದಿರ್ತಕ್ಕಂತಹ ಸ್ವಲ್ಪ ಏನು ಹಿಟ್ಟು ಉಳಿದಿತ್ತಲ್ಲ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಮ್ಮ ಅಕ್ಕನ ಮಗಳಂತೂ ಚೆನ್ನಾಗಿರುತ್ತಾ ಆಂಟಿ ಅಂತ ಚೆನ್ನಾಗಿ ಇಸ್ಕೊಂಡು ತಿಂದಳು. ಚೆನ್ನಾಗಿದೆ ಅಂತ ತಂದಳು. ಅವಳು ಫಸ್ಟ್ ಟೈಮ್ ಅನಿಸುತ್ತೆ ಈ ರೀತಿ ತಿಂದಿದ್ದು, ಹಾಗಾಗಿ ಚೆನ್ನಾಗಿದೆ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡ್ತಾರಾ ಬೋಂಡಕ್ಕೆಲ್ಲ, ಚೆನ್ನಾಗಿರುತ್ತಾ ಅಂತ ಕೇಳ್ತಾಯಿದ್ಲು. ಆಮೇಲೆ ಚೆನ್ನಾಗಿದೆ ಅಂತ ಹೇಳಿ ತಿಂದಳು.
ಈ ರೀತಿ ನಾವು ಎಲ್ಲ ಕಡೆ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಈ ರೀತಿ ಬರುತ್ತೆ. ಇದಾಗಿತ್ತು ಸಬ್ಬಸ್ಗಿ ಬೋಂಡದ ರೆಸಿಪಿ. ನಾನು ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡಿಕೊಟ್ಟೆ ಅವರಿಗೆ. ನಾನು ಒಂದು ಮೆಣಸಿನ್ಕಾಯಿ ಇತ್ತಂತ ಹೇಳಿ ಆ ಮೆಣಸಿನ್ಕಾಯಿ ಬಜ್ಜಿನೂ ಕೂಡ ಮಾಡಿದ್ದೆ ಜೊತೆಗೆ. ಅದನ್ನು ಶೇರ್ ಮಾಡಿಲ್ಲ, ಬರೀ ಈ ಒಂದು ಸಬ್ಬಸ್ಗಿ ಬೋಂಡದ ರೆಸಿಪಿ ಅಷ್ಟೇ ಶೇರ್ ಮಾಡಿದ್ದೀನಿ. ನಂತರ ನಾನು ನಮ್ಮ ಅಕ್ಕನ ಮಗಳು ಇಬ್ಬರು ಹೋಗಿ ಮನೆ ಮೇಲೆ ಸ್ವಲ್ಪ ಟೆರೆಸಲ್ಲಿ ಬಟ್ಟೆ ಒಣಗಿ ಹಾಕಿದ್ವಿ. ಅದನ್ನು ತಗೊಂಬರೋಣ ಅಂತ ಹೋಗಿದ್ವಿ. ವೆದರ್ ತುಂಬಾ ಚೆನ್ನಾಗಿತ್ತು, ಮಳೆ ಆಗ್ತಿತ್ತಲ್ಲ, ಹಾಗಾಗಿ ವೆದರ್ ಕೋಲ್ಡಾಗಿತ್ತು. ಮತ್ತು ಮಧ್ಯಾಹ್ನ ಶಿಫ್ಟ್ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂಥೇಳಿ ಬಟ್ಟೆ ತೆಗೆದಿಟ್ಬಿಡೋಣ, ಮಳೆ ಬಂದ್ರೂ ಬರ್ಬೋದು, ಇನ್ನು ಬಟ್ಟೆ ಎಲ್ಲ ನೆಂದೋಗ್ತವೆ ನಾವು ಬರೋ ಅಷ್ಟರಲ್ಲಿ ಅಂತೇಳಿ ಬಟ್ಟೆನ ತೆಗೆದಿಟ್ಕೊಳಕ್ಕೆ ಹೋಗಿದ್ದೆ. ಇದಿಷ್ಟು ಇವತ್ತಿನ ರೆಸಿಪಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರನ್ನು ಮಾಡಿ. ಹಾಗೆ ನನ್ನ ಒಂದು ಈ ವಿಡಿಯೋಗೆ ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.